ಈ ದೇವಿಗೆ ಹಣ್ಣಲ್ಲ ಹಣದಿಂದ ಅಭಿಷೇಕ ಮಾಡ್ತಾರೆ ಅಂದ್ರೆ ನೀವೆಲ್ಲ ನಂಬ್ತೀರಾ? ಹೌದು, ಕರ್ನಾಟಕದ ಈ ದೇವಸ್ಥಾನದಲ್ಲಿ ದೇವಿನ ಸಂಪೂರ್ಣವಾಗಿ ಹಣದಿಂದಲೇ ಅಲಂಕಾರ ಮಾಡ್ತಾರೆ. ಈ ದೇವಿ ಕೊಲ್ಲಾಪುರ ಮಹಾಲಕ್ಷ್ಮಿಯ ಎರಡನೇ ರೂಪ. ಅವಳೆ ಗಾಣಗಟ್ಟಿಯ ಮಾಯಮ್ಮ. ನನಗೆ ಈ ಕತೆ ಕೇಳಿದಾಗ ನೆನ್ಪಾಗಿದೆ ದಾವಣಗೆರೆ ದುಗ್ಗಮ್ಮನ ಕತೆ. ಹಳೆ ಕಾಲದಲ್ಲಿ ಕೊಲ್ಲಾಪುರದಿಂದ ಜನರು ಎಮ್ಮೆ ಮೇಲೆ ಚಿನ್ನದ ವ್ಯಾಪಾರ ಮಾಡೋಕೆ ಬರ್ತಿದ್ರಂತೆ. ಈ ಪ್ಲೇಸು ವಿಜಯನಗರ ಸಾಮ್ರಾಜ್ಯಕ್ಕೆ ಹತ್ರ ಅಲ್ವಾ? ಒಬ್ಬ ವ್ಯಾಪಾರಿ ತೂಕ ಸರಿ ಹೋಗ್ಲಿ ಅಂತ ಒಂದು ಕಲ್ಲನ್ನ ತಗೊಂಡು ಇಟ್ಕೊಂತಾನಂತೆ. ಆ ಕಲ್ಲನ್ನ ಗಾಣಗಟ್ಟಿಯ ಬಳಿ ಎಸಿತಾನಂತೆ. ಆ ಕಲ್ಲಿನಿಂದಲೇ ದೇವಿಯ ಶಕ್ತಿ ರೂಪ ಎಲ್ಲ ಪ್ರಕಟವಾಯಿತು. ಆಮೇಲೆ ಇಲ್ಲಿ ದೇವಸ್ಥಾನ ಕೂಡ ಕಟ್ಟಿಸ್ಲಾಯ್ತು. ಈ ದೇವಿಗೆ ಹಣ ಅಂದ್ರೆ ಇಷ್ಟ. ಇಲ್ಲಿ ಹಣದ ಅಭಿಷೇಕ, ನೈವೇದ್ಯ, ತುಲಾಭಾರ ಕೂಡ ನಡೆಯುತ್ತೆ. ಇನ್ನೊಂದು ವಿಶೇಷ ಏನು ಅಂದ್ರೆ ಇಲ್ಲಿ ಭಕ್ತರು 2 ಚೀಟಿ ತಗೊಂಡು ಒಂದ್ರಲ್ಲಿ ಕೆಲಸ ಆಗತ್ತೆ, ಇನ್ನೊಂದ್ರಲ್ಲಿ ಆಗಲ್ಲ ಅಂತ ಬರ್ತು ದೇವಸ್ಥಾನದಲ್ಲಿ 2 ಚೀಟಿಗಳನ್ನ ಬೇರೆ ಬೇರೆ ಕಡೆ ಮಣ್ಣಲ್ಲಿ ಮುಚ್ಚಿ ಇಡ್ತಾರೆ. ನಂತರ ಅದನ್ನ ಪಲ್ಲಕ್ಕಿ ಹೊತ್ತ ಅರ್ಚಕರು ಚೀಟಿನ ಪತ್ತೆ ಹಚ್ಚಿ ತೆಗಿತಾರೆ. ಆ ಚೀಟಿಯಲ್ಲಿ ಏನ್ ಬಂದಿರುತ್ತೋ ಅದೇ ದೇವಿ ಕೊಟ್ಟ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಅಂತ ಕೂಡ ನಂಬಲಾಗುತ್ತೆ. ಇಲ್ಲಿ ಮಂತ್ರಿಸಿದ ನೀರನ್ನ ದೇಹದ ಮೇಲೆ ಸಿಂಪಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ, ಮಾನಸಿಕ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ನಿಮ್ಗೂ ಗಾಣಗಟ್ಟೆ ಮಾಯಮ್ಮನ ಬಗ್ಗೆ ಗೊತ್ತಿತ್ತಾ? ಹಾಗಾದ್ರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ.